ಹಾಯ್ ನಟಿ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 7 ಗಂಟೆ ಹಾಕೊಂಡಿರ್ತೀವಿ. ಇವಾಗ ವ್ಲಾಗ್ ಚಾಲು ಮಾಡೀನಿ. ಅವೆರಡು ಸೀರೆ ಪಿಕೋ ಹಾಕಿದೆ ಹಂಗ ಕಸ ಗುಡ್ಸೀನಿ. 6 ಗಂಟೆಗೆ ಎದ್ದೀವಿ. ನೋಡ್ತಿರ್ಬೇಕು, ಹಂಗ ಎಲ್ಲ ಕಸ ಗುಡ್ಸೀನಿ. ಇನ್ನೂ ಪರ್ಸಾಲಿ ಅಡುಗೆ ಮನೆ ಹಾಕಿ ಹೋಗಿಲ್ಲ. ಪಿಕೋ ಮಿಷನ್ ಇಟ್ಟಿರ್ತಾವೆ. ಪಿಕೋ ಮಿಷನ್ ಅಲ್ಲೇ ಇಟ್ಟೀನಿ. ಈಗ ಒಂದಿಷ್ಟು ಹೊಲಸಾಗಿತ್ತು ರೀ. ಬಿಚ್ಕೇರಿ ಒರೆಸಿ ಎಣ್ಣೆ ಉಣಿಸ್ಕೊಂಡ್ರೆ ಆತು ಅಂತೇಳಿ ಉಣಿಸಿ ಸೂಜಿ ಹೋಗಿತ್ತು, ಪಾಯಿಂಟ್ ಹೋಗಿತ್ತು. ಸೂಜಿ ಹಾಕಿಟ್ನಿ ಅಂದ್ರೆ ನನಗೆ ಕೆಲಸ ಮಾಡೋಕೆ ಈಸಿ ಆಗುತ್ತೆ ನೋಡಿ. ಎಲ್ಲ ಮುಗಿಸ್ಕೊಂಬಂದು ಮತ್ತೆ ಹೊಲ್ಯಾಕೆ ರೆಡಿ ಇತ್ತು. ಎಣ್ಣೆ ಉಣ್ಬೇಕಲ್ರಿ, ಅದಕ್ಕೂ ಪಿಕೋ ಮಿಷನ್ಗೆ ಎಣ್ಣೆ ಉಣಿಸ್ಬೇಕಂತೇಳಿ ಅಲ್ಲೇ ಇಟ್ಟೀನಿ. ಬರೀ ಇವತ್ತಿನ ವಿಡಿಯೋ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮ್ಗೂ ಶೇರ್ ಮಾಡ್ತೀನಿ. ವಿಡಿಯೋಲಿ ಸ್ಕಿಪ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ. ಅದೇ ಮುಂದಕ್ಕೆ ಬಾವಿ ಇವಾಗ ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು ನೋಡಿರಿ ಮಿಷನ್ಗೆ. ಇಲ್ಲಿಕಂಗೆ ಕೆಡು ಚಾನ್ಸ್ ಇರ್ತಾವೆ. ಇದು ಎಷ್ಟು ಹಾಕೋಯ್ತು ಇಲ್ಲಿ ಹೊಲಸು ತೋರ್ಸವಿಲ್ಲಿ. ಇಲ್ಲಿ ಹೊಲಸು ಜಗ್ಗಿತ್ತು, ತೆಗೆದಿಲ್ಲ ರೀ ಅಲ್ಲಿನೂ. ಇಲ್ಲಿ ನೋಡ್ತಿರ್ಬೇಕು ಹೆಂಗೈತೆ ಹೊಲಸು. ತೆಗಿಬೇಕು ನೋಡಿ. ನಾ ಬಾಂಡಿ ಅದಾವು ಒರೆಸ್ಕೋಬೇಕು ಕ್ಲೀನಾಗ. ನೋಡಿ ಹೊಲಸು ಅದೇನೋ ಕಣ್ಣಾಕತ್ತ ನೋಡ್ರಿ. ಮೇಲೆ ಜೊಂಡಿಗೆ ನಿಂತಂಗೆ ಹುಳ ಪಳ ಬಿದ್ದಿರ್ತಾವ್ರಿ. ನಮ್ಮ ಬಾಯಿ ಕಾಳು ಬಂತು. ಬರೋಲ್ಲ ನಾ ತೆಗಿಲ ತೆಗು ಹೊಟ್ಟೆ ತೋರಿಸಿ. ತಳ ತೆಗಿ. ತಳ ಹಾಕೋತ ಕೆಲಸ ಆಗಲ್ಲ ಅದು ತಳ ಹಾಕಿ. ಕಡ್ಡೆ ಎಲ್ಲ ಕೂತಿರ್ತಾವ ಅಲ್ಲಿ. ಬರ್ರಿ ಇದನ್ನೆಲ್ಲ ಕ್ಲೀನ್ ಮಾಡಿ ನಾನು ಕೂಡ ಕಸ ಗುಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ರಾಟಿ ಕ್ಲೀನ್ ಮಾಡ್ಕೊಂಡು ಕೇರಿ ಬಿಟ್ಟು ಪೋಣಿಸ್ತೀನಿ ರೀ. ಯಾವಾಗ ಬಂದು ಮಾಡಿ ನೋಡ್ರಿ ಮನೆಯೆಲ್ಲ ಕಸ ಗುಡಿಸಿದ. ಶ್ರವಣ ಎದ್ದ ನೋಡಿ. ಅದು ಆಯಿಲ್ ಡಬ್ಬೆಲ್ ಐತಿ. ಒಟ್ಟೆ ಒಂದು ಸುಜಿಡ ನೋಡಿ. ಹಚ್ಚೈತಿ. ಶ್ರವಣ್ ಕುಮಾರ ಹಾಯ್ ಗುಡ್ ಮಾರ್ನಿಂಗ್ ಹೇಳಕತ್ತಿದ್ದ. ವಿಡಿಯೋ ಮಾಡಾಕತ್ತಾಗನೇ ಒಬ್ರು ಬಟ್ಟೆ ಕಸ್ಟಮರ್ ಬಂದರು. 100 ರೂಪಾಯಿ ವ್ಯಾಪಾರ ಮಾಡ್ಕೊಂಡು ನೋಡಿ. ಅವ್ರಿಗೆ ಹರಕತ್ತಾಗತ್ತೆ ಅದು ಹೋಯ್ತಾರೆ ನೋಡಿ. ಸುಡ್ತಾ ನೀರವು ನೋಡ್ರಿ. ಇಲ್ಲಿ ಬೇಳೆ ಪಲ್ಯ ರೊಟ್ಟಿ ಮಾಡಬೇಕು. ಬೇಳೆ ಪಲ್ಯಕ್ಕೆ ಬೇಳೆ ಕುದಿಯಾಕಿನ ತೊಗರಿ ಬೇಳೆ ಚೆನ್ನಾಗಿ ಬೇಳೆ ಪಲ್ಯ ಮಾಡ್ಬೇಕಂದ್ರೆ ಶ್ರಾವಣಿ ತಿಂತೀನಿ ಬೇಸರ ಆಗೈತೆ. ತೊಗರಿ ಬೇಳೆ ಕುದಿಯಾಕ ಮಮ್ಮಿ ಅಂತಂದ್ಲು. ಅವನು ತೆಗಿದಲ್ಲ ಇದ್ದು ಅಲ್ಲ, ಹಿಂಗಾಗಿ ಬೇಳೆ ಕುದಿಯಾಕಿದೆ. ಮಸ್ತಾಗಿ ನೀರು ಕಾದವ್ರಿ, ಭಾರಿ ಸುಡ್ತಾವೆ ನೀರು ಕಾದವ್ರಿ. ಇಬ್ಬರು ಜಾಕ ಮಾಡಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಇನ್ನೂ ಸ್ವಲ್ಪ ಪಡ್ಡಿ ನಿಟ್ಟಿತ್ತು. ಪಡ್ಡು ಮಾಡಿದ್ರಾತು ಬೆಳಗ್ಗೆ. ಮಧ್ಯಾಹ್ನ ಬೇಕಾದ್ರೆ ರೊಟ್ಟಿ ಮಾಡಿದ್ರಾತು. ಬೇಳೆ ಹಂಗೆ ಕುದಿಸಿ ಇಟ್ಟೆ. ಮತ್ತು ಶೇಂಗಾ ಸಾಂಬಾರು ಮಾಡ್ಕೊಂಡು ನೋಡಿದ್ವಿ. ಇದ್ರ ಕೂಡ ಅದು ಉಕ್ಕು ಬಂದುಬಿಡ್ತು. ಸ್ವಲ್ಪ ಸಾಂಬಾರು ಚೆಲ್ತು. ಏನೋ ಒಂದು ಕೆಲಸ ಒಂದು ಇಟ್ಟಿರ್ತೀವಿ ಒಲೆ ಮ್ಯಾಗ, ಒಂದು ಮಾಡ್ತಿರ್ತೀವಿ. ಹಿಂಗೆ ಚೆಲ್ತಾವೆ. ಮತ್ತು ಒರೆಸೋದು ತಿಕ್ಕೋದು ತೊಳೆಯೋದು ಹೆಣ್ಮಕ್ಳು ಕೆಲಸ ಇದೆಯಲ್ರಿ. ತಿಕ್ಕೋದು ತೊಳೆಯೋದು ಒರೆಸೋದು ಬಿಟ್ಟು ಮತ್ತೇನು ಕೆಲಸ ಇರುತ್ತೆ ರೀ ಹೆಣ್ಮಕ್ಳಿಗೆ. ಇದೇ ಕೆಲಸ ಇರುತ್ತೆ. ಬರ್ರಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡೀನಿ. ಪೂಜೆನೂ ಆಯಿತು, ಜಾಕ್ ಆಯಿತು. ಇನ್ನೊಂದು ಪುಟ್ಟಿ ಬಾಂಡೆ ಅದಾವು. ಮಾಡೋದು ಆಟೆ ಆಗುತ್ತೆ, ತಿನ್ನೋದು ಆಟೆ ಆಗುತ್ತೆ. ಬಾಂಡೆ ತಿಕ್ಕೋದು ಬಟ್ಟೆ ಒಗಿದು ಅಷ್ಟೇ ಆಗುತ್ತೆ ನೋಡಿ. ಮಕ್ಕಳು ಕೂಡ ರೆಡಿ ಮಾಡಿದೆ ನೋಡಿ. ಎಲ್ಲ ಕ್ಲೀನ್ ಆಗೈತೆ. ನೀರು ಬಂದಿದ್ದು ಒಂದಿಷ್ಟು ಎಲ್ಲ ಗುಂಡಿಗೆ ಕೊಡ ಎಲ್ಲ ತಿಕ್ಕಬೇಕಂತ ತೊಗೊಂಡಿನಿ. ಕುಡಿಯೋ ನೀರು ಬಂದಿಲ್ಲ, ಸೋಳು ಬಂದವು. ಸಿಂಪಲಾಗಿ ಪೂಜೆನ ಮುಗಿಸೀನಿ. ಶನಿವಾರ ಇವತ್ತು. ಆಂಜನೇಯಗೆ ಹೋಗಿ ಬಂದ್ಯಾ ನೋಡಿ. ಇಷ್ಟು ತಿಕ್ಕಬೇಕೀಗ. ಬಿಸಿಲು ಬಂದೇ ಬಿಡುತ್ತೆ ನೋಡಿ. ಇಷ್ಟು ತೊಳೆದಿಟ್ಟೀನಿ. ತಿಕ್ಕಬೇಕಂತ ವಿಡಿಯೋ ಚಲೋ ಮಾಡಿ ತಿಕ್ಕಿದ್ರಾತಂತೆ ಬಿಟ್ಟೆ. ಬಟ್ಟೆ ಅದಾವು. ಇವ್ರೆಟ್ಟು ನಾಟಕ ಮಾಡಾಕತ್ತಾರ ನೋಡಿ ಇಬ್ಬರು. ನೀರು ಓದಿ ಏನು ಮಾಡಿದೆ ಶ್ರಾವಣಿ. ಬಿಸಿಲು ನೋಡಿರಿ ಅಂತೈತಿ. ಟೈಮ್ 12 ಹಾಕಿ ಬಂದೈತಿ ರೀ. ಬಟ್ಟೆ ಬಾಂಡೆ ಮಾಡ್ರಾಗ 1:30 2 ಗಂಟೆ ಆಗತ್ತೆ ರೀ. ಬಟ್ಟೆ ಬಾಂಡೆ ಭಾಳ ಅದಾವೆ. ಇಬ್ಬರು ರೆಡಿ ಮಾಡಿ ನೋಡಿ. ಶ್ರಾವಣಿ ಬಪ್ಪೆ ಹೆಂಗೆ ರೆಡಿ ಆಗಿ ನೋಡ್ರಿ. ನಾಳೆ ಇವತ್ತಾಕಿ ಜುಟ್ಲಾಕಿ ಒಳವು ಮುಂದೆ ಬಪ್ಪ ಹಾಕಿ ಏನು ಜುಟ್ಲು ಹಾಕಿನ್ರಿ. ಎಣ್ಣೆ ಹೆಚ್ಚಿನಲ್ಲ ಎಡ್ಕಿ ಬೂತಾವ ಬ್ಯಾಸಿಗೆ ದಿನ ಜಳದಾಗ. ಇವನು ರೆಡಿ ಮಾಡಿ ನೋಡಿ. ಸಾಕು ಬಿಡಿ ಉಪ್ಪ ಕೊಟ್ಟಿದ್ದು. ಇದು ಮಸ್ತಾಗಿ ಶ್ರಾವಣಿ ಬಪ್ಪೆ ಹಂಗೆ ಹಾಂ
ಚಂದಾಗೆ ಶ್ರಾವಣಿ ಎಷ್ಟು ಮುದ್ದು ರೆಡಿ ಮಕ್ಳು ಮುದ್ದು ರೆಡಿ ಮಾಡಿ ಎಷ್ಟು ಮುದ್ದು ಮುದ್ದಾಗಿ ಏನು ಇರ್ಬೇಕ್ರಿ ಜಲಮಕ್ಕ ಅಂದ ಚಂದ ತಲೆ ಇಕ್ಕೋದು ಉಡ್ಸೋದು ತೊಡ್ಸೋದು ಇವತ್ತು ಯಾಕೋ ಇವ್ರುಗಳು ಆಟ ಆಡ್ಕೋತ 12 ಮಾಡಿ ಟೈಮ್ 12 ನೋಡಿ ಮಾಡ್ರೆ ಬಟ್ಟೆ ಬಂಡೆನ ಆತಿದ್ದು ಏನು ನಿಮ್ಮ ಅಕ್ಕ ಚಂದಿಲ್ಲ ನೀನು ಚಂದಿಲ್ಲ ಹೊರಿ ಓ ಮುಕ್ಕೋ ನೀನು ನಿಮ್ಮ ಮುಕ್ಕೋಗಿ ನಾನು ಅಕ್ಕ ಬಂಡೆ ತಿಂದು ತೊಯ್ತಾಕಿ ಹೋಗು ನಿಮ್ಮ ಮುಕ್ಕೋ ಪ್ಯಾನ್ ಹಚ್ಚಿ ಮನೆಗೆ ಇಸ್ಬಾ ಅವ ಶ್ರಾವಣಿ ಪ್ಯಾನ್ ಹಚ್ಚಿ ಮನೆಗೆ ಇಸ್ಬಾ ಬರ್ರಿ ನಾನು ಬಟ್ಟೆ ಬಂಡೆ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಅಪ್ಲೋಡ್ ಮಾಡಬೇಕು 12:30 ಟೈಲರಿಂಗ್ ಕ್ಲಾಸ್ 1ಕ್ಕೆ ಲೈಫ್ ಸ್ಟೈಲ್ ಹಾಕ್ಬೇಕ್ರಿ ನೋಡ್ರಿ ಇಲ್ಲೇ ಮಕ್ಕಳು ಕೂಡ ಆಟ ಆಡಿ ಇವಾಗ ಬಂದು ಬಾಂಡೆ ತಿಕ್ಕತ್ತೆ ಟೈಮನ್ನು ಭಾಳ ಆಗಿತ್ತು ರೀ 2 ಗಂಟೆ ಹಾಕಿ ಬಂದಿತ್ತು ನೋಡಿ ಒಂದಿಷ್ಟು ಸರಿಗಮ ಪದ ಕಟ್ಟಿ ಆಡಿದ್ದೀವಿ ಇಲ್ಲಿ ಹುಡ್ರು ಓನ್ಯಾಗ ಎಲ್ಲರೂ ಬಂದಿದ್ರು ಕುಂತು ಆಟ ಆಡಿ ಇವಾಗ ಬಂದು ಬಾಂಡೆ ತಿಕ್ಕತ್ತೀನಿ ಬಾಂಡೆ ಬಟ್ಟೆ ಮಾಡ್ಕೊಂಡು 1-2 ನೈಟಿ ಆ ಟಾಪ್ ಹಿಡಿಯೋದವು ಹಿಡಿತೀವಿ ರೀ ಸೋಮವಾರ ತನ ಮಕ್ಕಳು ಸ್ಕೂಲಿಗೆ ಹೋಗೋತನ ಇಷ್ಟೇ ನಮ್ಮ ಕೆಲಸ ಎಷ್ಟಾಗುತ್ತೆ ಅಷ್ಟೇ ಮಾಡೋದು ನೋಡಿ ಶ್ರಾವಣಿ ನೀರು ಹೆಂಗೆ ಆಟ ಆಡ್ತಾವಡಿ ನೀರು ಬಂದಿದ್ದು ನೀರು ತುಂಬ್ಕೋತಾನೆ ಮಾಡಾಕತ್ತಿ ನೋಡಿ ಬರೀ ಬಾಂಡೆನ ತಿಕ್ಕಿದೆ ಇವಾಗ ಬಟ್ಟೆ ಒಯ್ಯಾಕತ್ತಿ ನೋಡಿ ಬಟ್ಟೆನೂ ಭಾಳ ಇದ್ದು ನೋಡಿರಿ ಬಟ್ಟೆ ಬಾಂಡೆ ಎಡ್ಡು ಒಮ್ಮೆ ಮಾಡ್ಕೊಂಬಿಡ್ತೀನಿ ನಾನು ಇವಾಗ ಬಟ್ಟೆ ಬಾಂಡೆ ಮಾಡಿದ್ದೆ ಮತ್ತು ಸಾಂಪಡೆಗೆ ಇದ್ದಿದ್ದೆ ನಾಳೆಗೆ ನೋಡಿ ಬಟ್ಟೆ ಬಾಂಡೆ ಮಾಡೋದು ನೀರು ಬಂದವು ಎಷ್ಟು ಬೇಕು ಅಷ್ಟು ತೊಗೊಳೋದು ಮತ್ತು ಬಂದ್ ಮಾಡೋದು ನೋಡಿ ನೀರು ಬರೀ ವಿಸ್ಸು ಬಟ್ಟೆ ಹೋಗೋದು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಒಂದಿಷ್ಟು ಬೇಳೆ ಪಲ್ಯ ಮಾಡಬೇಕು ಬೇಳೆ ಪಲ್ಯ ರೊಟ್ಟಿ ಮಾಡ್ಬೇಕಂತ ಮಾಡೀನಿ ಶ್ರಾವಣಿಯರು ಒಂದು ರೊಟ್ಟಿ ಮಾಡ್ತೀನಿ ಇಲ್ಲಿ ಸಂಜೆಗೆ ಮಾಡ್ತೀನಿ ನೋಡಿರಿ ಇಷ್ಟು ಬಾಂಡೆ ಇದ್ದು ದೋಸೆ ಪಡ್ಡು ಏನೋ ಮಾಡಿದ್ರೆ ಸಿಕ್ಕಾಪಟ್ಟೆ ಬಾಂಡೆ ನೋಡಿ ತಿನ್ನೋಕೆ ಚಂದ ಬಾಂಡೆ ತಿಕ್ಕಕ್ಕ ಇದು ನೋಡಿ ಇಷ್ಟು ಬಾಂಡೆ ತಿಕ್ಕಿದೆ ಅದೊಂದು ತೆಗೆದು ಅಗರ ಆಯ್ತು ಬೇಳೆ ಪಲ್ಯ ಮಾಡೀನಿ ರೀ ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡ್ಬೇಕಂದ್ರೆ ಶ್ರಾವಣಿಯರು ಪಡ್ಡಿದ್ದು ಸಾಂಬಾರು ಪಡ್ಡು ತಿಂದರು ಶೇಂಗಾ ಸಾಂಬಾರು ಪಡ್ಡು ಮಾಡಿದೆ ತಿಂದರು ಶ್ರಾವಣ ಮುಕ್ಕೊಂದೇನ ಉಂಡಿಲ್ರಿ ನಾವು ಇಷ್ಟು ಪಡ್ಡದಾಗ ಉಂಟಾನ ನಾನು ಕಟ್ಟಕ್ಕೆ ರೊಟ್ಟಿ ಬೇಳೆ ಪಲ್ಯ ಅಷ್ಟು ನೀರು ಬೈ ತುಂಬಿ ನಾಳೆ ಮನೆಯೆಲ್ಲ ತೊಳಿಬೇಕು ಮನೆ ದೇವರು ವಾರ ಬರೀ ಎಲ್ಲ ಕೆಲಸ ಮುಗಿದು ಫೈನಲ್ ಆಗಿ ಊಟ ಒಂದು ಮಾಡ್ತೀನಿ ಊಟಕ್ಕೆ ಪಲ್ಯ ಮಾಡೀನಿ ಹಾಕ್ಕೊಂಡು ನೋಡಿರಿ ಊಟನೂ ಹಾಕಿಟ್ಟೀನಿ ಹಸಿಮೆಣ್ಸಿನ್ಕಾಯಿ ಖಾರದ ಪುಡಿ ಹೆಚ್ಚಿ ಮಾಡೀನಿ ರೀ ಬೇಳೆ ಪಲ್ಯ ಮಸ್ತಾಗುತ್ತೆ ಬರೀ ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಟೈಮು 5 ಆಯ್ತು ಹೆಂಗೈತೋ ಗೊತ್ತಲ್ಲ 3 ಗಂಟೆಕನ ಊಟ ಮಾಡೀನಿ ಒಂದಿಷ್ಟು ಒಳ್ಳೆಡಿರಾತು ಬಿಸಿಲು ಭಾಳ ಐತೆ ಅಂತ ಒಳ್ಳೆಡಕತ್ತಿದ್ದೆ ಇನ್ನೂ ಸರ್ ಬಿಸಿಲು ಐತಿ 5:30 ಹೋಗಕತ್ತಿ 5:30 ಬಿದ್ದಿರಿ ಮತ್ತೆ ಬೇಡ ಮತ್ತು ಸ್ವಲ್ಪ ಮಲ್ಕೋಬೇಕಂತ ಮಲ್ಕೊಂಡೆ ಎಲ್ಲಿ ಮಲ್ಕೊಂಡಾಗತ್ತೆ ರೀ ಬಟ್ಟೆ ಕಸ್ಟಮರ್ ಬಂದರು ಮತ್ತು ಇದು 4 ಬ್ಲೌಸ್ ಕಟ್ ಮಾಡಿಕೊಟ್ಟೆ ಒಂದೇ ರೀತಿ 4 ಬ್ಲೌಸ್ ಕಟ್ ಮಾಡಿಕೊಟ್ಟೆ ಇವು ಹುಡ್ರ ಕಾಯ್ದಾಗುತ್ತೆ ನೋಡಿ ಬಿಸಿಲು ಭಾಳ ಐತೆ ಟೈಲರಿಂಗ್ ಏನು ಮಾಡೋದಾಗಿಲ್ಲ ಈಗ ಇದು ಕಟ್ ಮಾಡಬೇಕಂದು ನೈಟಿ ಕಟ್ ಮಾಡಿ ಹೊಲಿಬೇಕಂದೆ ಕಟ್ ಮಾಡ್ತೀನಿ ರೀ ಒಂದು ನೈಟಿ ಕರೆಂಟ್ ಒಂದು ಹೋಗ್ಯಾವು ಹುಡುಗೊಂದು ಒಳಗೆ ಹೊರ್ಯಾಕ ನೀರೊಂದು ತುಂಬಿವ್ರಿ ಬಾಕಿಟ್ಟು ಹೋದಾವು ಹೋಗೋದಾಕಿನಪ್ಪ ಹೊಲಸು ಮಾಡ್ತೀರಿ ನೀವು ಟವಲ್ ಬ್ಯಾಡಪ್ಪ ಯಾರು ಹೇಳ್ಯಾರ ನಿನಗೆ ಚಿಲ್ಕ ಹಾಕಂದು ಚಿಲ್ಕ ಹಾಕು ಅಪ್ಪು ಇವರು ಬರೀ ಆಟ ಆಡೋದು ಲಕ್ಷ ರೀ ನಮಗೇನಂದ್ರೆ ಏನು ಮಾಡಬೇಕು ಏನು ಬಿಡಬೇಕು ಸಂಜೆಗೊಂದು ಏನು ಮಾಡ್ಬೇಕಂತ ನೋಡಿ ಮುಂಜಾನೆ ಪಡ್ಡು ಸಾಂಬಾರು ಆಯ್ತು ಮತ್ತು ಮಧ್ಯಾಹ್ನ ರೊಟ್ಟಿ ಪಲ್ಯ ಆಯಿತು ಸಂಜೆಗೆ ರೊಟ್ಟಿ ಬಿಸಿ ರೊಟ್ಟಿ ಮಾಡಿಲ್ಲ ಕಟಕ್ ರೊಟ್ಟಿ ಬೇಳೆ ಪಲ್ಯ ಹಚ್ಚೋದು ನೋಡಿ ಹಾಕಂಗೆ ಕರ್ಕೊಂಬಾ ಬರೀ ನಾನು ಅವು ಇಷ್ಟೇ ಆಯ್ತಿಟ್ಟು ನೈಟಿ ಕಟ್ ಮಾಡ್ತೀನಿ ಮತ್ತು ಸಿಗ್ತೀನಿ ರೀ ಟೋಟಲ್ 5 ನೈಟಿ ಫಿಟ್ಟಿಂಗ್ ಮಾಡೋದಿದ್ದು 2 ನೈಟಿ ಕಟ್ ಮಾಡ್ಕೊಂಡು ಅರ್ಜೆಂಟ್ ಅವ್ರು ಸಾಮಾರು ಊರಿಗೆ ಹೋಗ್ತಾರಂತ ನಾಳೆಗೆ ಒಂದು ಐತಿ ಇವತ್ತು 2 ಹೊಲಿದು ಬರ್ತೀನಿ ರೀ ಟಿಚ್ ಮಾಡೋಕ್ಕೆ ಕುಂತ ತಡ ಆಗಲ್ಲ ಕರೆಂಟ್ ಒಂದು ಹಳ್ಳಿ ಕಡೆ ಭಾಳ ಸಮಸ್ಯೆ ಆಗ್ತಾವೆ ನೋಡಿ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ ನೀನು ದೋಸೆ ಮಾಡಿದ್ನೆಲ್ಲ ಸಕ್ರೆ ಹಾಕ್ಬೇಕ್ರಿ ಕಲರ್ ಬರ್ತಾವೆ ಅಂತೇಳಿ ಸಕ್ರೆ ಹಾಕ್ತೀನಿ ರೀ ನಾನು ಅದು ತೀರಾ ಕೆಂಪಗೆ ಬೇಸಿದ್ರೆ ಆತವ್ರಿ ಸ್ವಲ್ಪ ಬೇಸಿ ಹಾಕಿರ್ತೀನಿ ನಾನು ಸ್ವಲ್ಪ ಸಕ್ರೆ ಹಾಕಿರ ಮಸಾಲೆ ದೋಸೆ ಕಲರ್ ಹೆಂಗೆ ಹಂಗೆ ಬರ್ತಾವೆ ಗೊತ್ತೈತೆ ನನಗೂ ಕೂಡ ಹಾಕ್ತೀನಿ ರೀ ಮತ್ತು ಶ್ರಾವಣಿಗೆ ಕೆಂಪಗೆ ಆಗಬಾರ್ದು ಬೆಳ್ಳಗಿರ್ಬೇಕ್ರಿ ದೋಸೆ ಸಣ್ಣ ಒಲೆ ಇಟ್ಟು ಬೇಯಿಸ್ಕೊಡ್ತೀನಿ ರೀ ಅವ್ರು ಬೆಳಗ್ಗೆ ನಾನು ಬೇಕಾದ್ರೆ ಕೆಂಪಗೆ ಮಾಡ್ಕೊತೀನಿ ಮತ್ತು ನಾನು ಸಕ್ರೆ ಹಾಕ್ತೀನಿ ರೀ ದೋಸೆ ಕಾತು ಇನ್ನೊಬ್ಬರು ಸಿಸ್ಟರು 1 kg ಅಕ್ಕಿಗೆ ಉದ್ದಿನಬೇಳೆ ಎಷ್ಟು ಹಾಕ್ಬೇಕ್ರಿ ಅಂತ ಕೇಳಿದ್ರಿ 1/4 kg ಹಾಕ್ಬೇಕು ನೋಡಿ 1 kg ಅಕ್ಕಿ ಎಣ್ಣೆ ಹಾಕ್ತೀವಿ ಅಂದ್ರೆ 1/4 kg ಉದ್ದಿನಬೇಳೆ ಹಾಕಿದ್ವಿ ಅಂದ್ರೆ ಮಸ್ತ್ ಬರ್ತಾವೆ ಅಂಗಡಿಯನ್ ಟೇಸ್ಟ್ ಬರ್ತಾವೆ
ಒಂದಿಷ್ಟು ಕಲ್ಲಿ ಬೇಳೆ ಒಂದಿಷ್ಟು ಮೆಂತ್ಯ ಹಾಕಬೇಕು, ಅವಲಕ್ಕಿ ಹಾಕಬೇಕು, ಪ್ರತಿಯೊಂದು ಗೊತ್ತಿರ್ತೈತಲ್ರಿ, ರೆಸಿಪಿಗೂ ತೋರಿಸ್ತಿರ್ತಲ್ಲ, ಅವೇ ನೋಡ್ಕೊಂಡು ಮಾಡೋದು ನೋಡಿ. ಬೆವ್ರು ನೋಡಿ ಎಷ್ಟು ಬರಾಕತ್ತೈತಿ. ನಿನ್ನೆ ಶುಕ್ರವಾರ ರೀ, ನಿನ್ನೆ 2-3 ಕುತ್ತು ಅಂತಾರಲ್ಲ, ದಿನಕ್ಕೆ 100 ಕುತ್ತಿರ್ತಾವ್ರಿ. ಅವು 100 ಕುತ್ತು ಹೋಳು ಮಾತಂದ್ರೆ ನಾವು ಗೆದ್ದಂಗೆ. ಆದ್ರೆ ನಿನ್ನೆ ಶುಕ್ರವಾರ ಇಷ್ಟು ಟೆನ್ಷನ್ ಆಗಿತ್ತು ನನಗೆ, ಅಷ್ಟು ಟೆನ್ಷನ್ ಆಗಿತ್ತು. ಆದ್ರೆ ನಾನು ಎಲ್ಲ ಮತ್ತು ಇಂಥ ಅಷ್ಟು ಕೂತು ತೊಗೊಳೋದು ಒಂದಿಷ್ಟು ಏನಿಲ್ಲ ನೋಡ್ರಿ. ನಾವು ಇಲ್ಲೇ ಇರ್ತೀವಿ, ನಮ್ಮ ಇದ್ದಲ್ಲಿಗೆ ಬರ್ತಾವೆ ಅವೆಲ್ಲ. ಭಾಳ ಟೆನ್ಷನ್ ಆಗಿತ್ತು ನನಗೆ, ಒಳಗೆ ಎಲ್ಲಿ ಮೌಸ್ ಬೈತೈತೆ ಏನಾಗೈತೆ ಅಂತೇಳಿ. ಅದು ಕಾವಿನ ಗುಳ್ಳಿ ಅಂತಾರಲ್ಲ, ಇವತ್ತು ಸ್ವಲ್ಪ ಗುಳಿ ಕರಗೈತೆ. ಇದು ದೇವ್ರ ಪುಣ್ಯ ಅಂತ, ಶಾಣ ಮುತ್ಯನ ಪುಣ್ಯ ಅಂತ ಅದಕ್ಕೆ ಕರಗಲ್ರಿ. ಹೋಗಿ ಬಂದ ಶ್ರಾವಣಿನೂ ಶಾಣ ಮುತ್ಯಾಗ ಲೈಟನ್ನು ಬರಲಾಗ್ಯವ. ಅಂಗಳ ಕಸ ಹುಡುಕ್ತೀನಿ, ಪಡ್ಸಾಲಿಯೋ ಕಸ ಹುಡುಗಿ ಅಂಗಳ ಕಸ ಹೊಡಿತಿ ಅಂತ. ಮನ್ಯಾಗ ಎಷ್ಟು ಮಾಡಿದ್ರು ಕೆಲಸ ಕಮ್ಮಿ ನೋಡಿ. ಬೇಕಾದಷ್ಟು ಮಾಡಿ ಕೆಲಸ ಇದ್ದೇ ಇರುತ್ತೆ. ಹುಡ್ಕೊಂಡಲ್ರಿ, ಒಂದು ಕೆಲಸ ಮೇಲೆ ಒಂದು ಕೆಲಸ ಇದ್ದೇ ಇರ್ತಾವೆ. ನೋಡ್ರಿ ಇಲ್ಲೇ ನಾನು ನೈಟಿ ಫೈನಲಾಗಿ ಬಿಚ್ಚಿ ಸ್ಟಿಚ್ ಮಾಡೋಕೆ ರೆಡಿ ಆದೆ. ಟೈಲರಿಂಗ್ ಚಾನಲ್ಗೆ ವಿಡಿಯೋ ಮಾಡಬೇಕಾಗಿತ್ತು, ಆಗಲಿಲ್ಲ ನೋಡ್ರಿ. ಇವತ್ತು 2 ಟಾಪು 2 ನೈಟಿ ರೆಡಿ ಆಗಬೇಕು. ಟೈಮು 5:30-6 ಗಂಟೆ ಹಾಕಿ ಅಂಗಳ ಕಸ ಗುಡಿಸಿದೆ ಮತ್ತು ಉಸುಮನಿ ಪರ್ಸಲೆ ಹುಡುಗಿ ಈಗ ಇಲ್ಲೇ ಕುಂತು ನೋಡಿ. ನೈಟಿ ಹಿಡಿದ್ರಾತು, ಲೈಟ್ ಬಂದವ್ರಿ. ಯಾವುದೇ ಒಂದು ವಿಚಾರ ಮಾಡ್ಕೊತ ಕುಂತ್ರೆ ಏನಾಗುತ್ತಂದ್ರೆ ಆಗೋ ಕೆಲಸನೂ ಆಗೋದಿಲ್ರಿ. ವಿಚಾರ ಮಾಡೋಕ್ಕೂ ಹೋಗಬಾರ್ದು. ವಿಚಾರ ಮಾಡೋರಂತ ಯಾವುದು ಲಾಭ ಇಲ್ಲ ನೋಡಿ. ಲುಕ್ಷಣ ಐತಿ ವಿಚಾರ ಮಾಡೋಂಥ. ನಾನು ಹಾಗೆ ಯಾವಾಗಾರು ಇರ್ತಾರೆ ನೋಡಿ. ಈಗ ಮಕ್ಕಳು ಸ್ಕೂಲೊಂದು ಚಲೋ ಆಗುತ್ತೆ, ಮಕ್ಕಳು ಸ್ಕೂಲಿಗೆ ಹೋಗ್ತಾರ, ಒಬ್ರಲ್ಲ ಇಬ್ರು ಹೋಗ್ತಾರ, ಒಬ್ಬೇಕಿ ದುಡಿಯಕಿ, ಹೆಂಗೆಲ್ಲ ಮಾಡಬೇಕಪ್ಪ, ಹೆಂಗೆಲ್ಲ ಬಿಡಬೇಕು ಅನ್ನೋ ಒಂದು ವಿಚಾರ ಇದ್ದೇ ಇರುತ್ತೆ. ಅದೇ ನಮ್ಮ ಹೆಣ್ಮಕ್ಳಿಗೆ ಏನು ಬರೀ ಅಡುಗೆ ಮಾಡೋದು ಉಣ್ಣೋದು ವಿಚಾರ ಇತ್ತಂದ್ರೆ ಯಾವುದೂ ದೊಡ್ಡ ಟೆನ್ಷನ್ ಅಲ್ಲ. ಮತ್ತು ಮನೆ ಕಡೆ ಅಡುಗೆ ಕಡೆ ನೋಡ್ಕೋಬೇಕು, ದುಡಿ ಕಡೆ ನೋಡ್ಕೋಬೇಕು, ಸಾಲಿ ಕಡೆ ನೋಡ್ಕೋಬೇಕು, ರೊಕ್ಕದ್ದು ಎಲ್ಲ ಸಮಸ್ಯೆ ನೋಡ್ಕೋಬೇಕು. ಪ್ರತಿಯೊಂದು ಒಂದು ಹೆಣ್ಣು ಮಗು ನಿಭಾಯಿಸ್ಬೇಕಂದ್ರೆ ಅಷ್ಟು ಸುಲಭ ಅಲ್ರಿ. ಅದು ಅನುಭವಿಸ್ತವ್ರಿಗೆ ಗೊತ್ತಾಗುತ್ತೆ ಈ ಮಾತು. ಯಾಕಂದ್ರೆ ಇಷ್ಟು ಕಡೆ ನಾವು ಮಾಡ್ತಿರ್ತೀವಿ ಕೆಲಸ, ಆದ್ರೆ ಕೆಲಸ ಕಡೆ ಗಮನನೇ ಹೋಗಲ್ಲ. ಈಗ ನೋಡಿ ಟೈಮ್ 5 ಮ್ಯಾಗ ಆಗೈತೆ, 5:30-6 ಬಂದೈತಿ. ಇವಾಗ ಒಂದು ಜೋನ್ ನೈಟಿ ಕಟ್ ಮಾಡಾಕತ್ತೀನಿ. ಮತ್ತೇನು ಅನ್ಸುತ್ತಂದ್ರೆ ನಾವು ವಿಚಾರ ಮಾಡ್ಕೊತ ಕುಂತೀನಿ ಅಂದ್ರೆ, ನಾವು ವಿಚಾರ ಮಾಡಿದಷ್ಟು ಲುಕ್ಷಣ ಐತಲ್ಲಪ್ಪ, ನಾ ಅದರಾಗ ಮತ್ತೊಂದು 100 ರೂಪಾಯಿ ಹೊಲದ್ನಿ ಅಂದ್ರೆ ಯಾವ್ದಾರ ಹೆಲ್ಪ್ ಆಗುತ್ತಲ್ಲ. ಸುಮ್ಮನೆ ವಿಚಾರ ಮಾಡಿರಿ, ಏನು ಬರ್ತಿ ಹೇಳ್ರಿ, ವಿಚಾರ ಮಾಡಿರಿ ಏನೂ ಬರೋದಿಲ್ಲ. ಅದಕ್ಕೆ ಅಂತ ಮತ್ತು ಹಿಂಗೆ ವಿಚಾರ ಮಾಡಿ ಮತ್ತು ನಾನು ನೈಟಿ ಕಟಿಂಗ್ ಮಾಡಾಕತ್ತೆ. ನಿಮಗೂ ಒಂದು ಮಾತು ಹೇಳ್ತೀನಿ ರೀ, ಯಾರು ವಿಚಾರ ಮಾಡಿದಷ್ಟು ನಮ್ಮ ಮೈಂಡೂ ಹಾಳಾಗುತ್ತೆ, ಮನಸ್ಸೂ ಹಾಳಾಗುತ್ತೆ, ನಮ್ಮದು ಲುಕ್ಷಣನೂ ಆಗುತ್ತೆ ರೀ. ನೀವು ವಿಚಾರ ಮಾಡಾರ ಆರಾಮಾಗಿ ಕಟಿಂಗ್ ಮಾಡಿರಿ, ಏನೇ ಮಾಡಿರಿ, ನಿಮ್ಗೆ ಮಾಡುವಂಥ ಕೆಲಸ ಮಾಡಿರಿ. ನಂದು ಕಟಿಂಗ್ದು ಹೊಲಿದೈತೆ, ನಾ ಅದನ್ನು ಹೇಳಿದೆ. ನೀವು ಮಾಡುವಂಥ ಕೆಲಸ ಮಾಡಿರಿ. ಅದಿರ್ಲಿಂತ ಒಂದು 100 ರೂಪಾಯಿ ಬಂತಂದ್ರೆ ಮತ್ತೊಂದು ಸಮಸ್ಯೆಗೆ ಅದು 100 ರೂಪಾಯಿ ಹೆಲ್ಪ್ ಆಗುತ್ತೆ ನೋಡಿ. ನಮಗೊಮ್ಮೆ ಅನಿಸುತ್ತೆ ನೋಡಿ, ಅವ್ರ ಜೀವನ ಎಷ್ಟು ಚಂದ ಐತಿ, ಇವ್ರ ಜೀವನ ಎಷ್ಟು ಚಂದ ಐತಿ. ನಮ್ಮ ಜೀವನ ನೋಡಿ ಕಷ್ಟಪಟ್ರು ಎಷ್ಟು ಮಾಡಿದ್ರೂ ಜೀವನ ಇನ್ನೂ ಎಷ್ಟು ಒಂದೊಂದು ಟೈಮಿಗೆ 1 ರೂಪಾಯಿನೂ ಹೊತ್ತು ನಿಂದಿರ್ತೈತಿ ಜೀವನದಾಗ. ಇದು ಸಂಸಾರ ಅಂದ್ರೆ ಸುಮ್ಮನೆ ಅಲ್ರಿ. ಅನ್ಕೋತಿರ್ತೀವಿ, ಮತ್ತೇನು ಅನ್ಕೋತೀನಿ ವಿಚಾರ ಮಾಡ್ತೀಯಾಗಿ ಯೋಚಿಸುವುದನ್ನು ಬಿಟ್ಟು ಬಿಡಬೇಕು. ಜೀವನದಲ್ಲಿ ಏನು ಬರಲಿ ಅದಕ್ಕೆ ಸಿದ್ಧರಾಗಬೇಕಂತ ವಿಚಾರ ಮಾಡಿ ಮತ್ತು ನನ್ನ ಕೆಲಸ ನಾನು ಚಾಲೂ ಮಾಡ್ತೀನಿ ನೋಡಿ. ನಾ ಹೇಳಾಕತ್ತೀನಿ ರೀ, ನಾನು ವಿಚಾರ ಎಲ್ಲ ಥರ ವಿಚಾರ ಮಾಡಲೇಬೇಕಾಗುತ್ತೆ. ಪ್ರತಿಯೊಂದು ಒಂದು ಮನುಷ್ಯ ಜೀವಿ ಭೂಮಿ ಮ್ಯಾಗ ಐತಂದ್ರೆ ಆ ಮನುಷ್ಯ ಜೀವಿಗೆ ಕಷ್ಟ ಇದ್ದೇ ಇರುತ್ತೆ, ಒಂದು ವಿಚಾರ ಇದ್ದೇ ಇರುತ್ತೆ, ಒಂದು ಅವ್ರಿಗೆ ಏನೋ ಒಂದು ನೋವು ಇದ್ದೇ ಇರುತ್ತೆ. ಯಾರಿಗೆ ನೋವಿಲ್ಲ, ಯಾರಿಗೆ ಕಷ್ಟ ಇಲ್ಲ ಅಂದ್ರೆ ಏನು ಮನುಷ್ಯ ಸಾಯ್ತೈತೆ ನೋಡಿ, ಅವ್ರಿಗೆ ಕಷ್ಟ ನೋವು ಇಲ್ಲ. ನಾವು ಅಂತೀವ್ರಿ, ಮತ್ತು ಅದು ಏನೋ ಪುರಾಣ ಶಾಸ್ತ್ರ ಒಳಗೆ ಅವ್ರಿಗೆ ಕೂಡ ನರಕ ಸ್ವರ್ಗ ಅಂತ ಅವ್ರಿಗೆ ಇರುತ್ತಂತ ಸತ್ತಿಂದ. ಈಗ ನಮ್ಮ ಪಾಲಿಗೆ ಏನಾಗುತ್ತೆ, ಸತ್ತೋರ್ದ ಬೇಸ್ ನೋಡಪ್ಪ, ಇದ್ದೋರ್ದು ಏನು ಲಾಭ, ಇದ್ದೋರ್ದು ಎಲ್ಲ ಇಷ್ಟು ಕಷ್ಟ ಅನುಭವಿಸ್ಬೇಕು, ಓದೋರು ಕಣ್ಣು ಮುಚ್ಕೊಂಡು ಹೋಗಿಬಿಡ್ತಾರೆ. ಆ ಕಡೆ ತಣ್ಣಗೆ ಯಾವುದು ಟೆನ್ಷನ್ ಇರಲ್ಲ, ಚಿಂತೆ ಇಲ್ಲ ಅಂತ ನಾವು ಅಂತಿರ್ತೀವಿ. ಅಲ್ಲಿ ಅವ್ರೇನು ಅನುಭವಿಸ್ತಿರ್ತಾರೆ ಅವ್ರಿಗೆ ಗೊತ್ತು, ಇಲ್ಲಿ ನಾವೇನು ಅನುಭವಿಸ್ತಿರ್ತೀವಿ ನಮಗೆ ಗೊತ್ತಿರುತ್ತೆ. ಎಲ್ಲಿ ಹೋದ್ರೇನ ಈ ಮನುಷ್ಯ ಜನ್ಮ ಆಗಿ ಹುಟ್ಟಿದ ಒಂದು ವೇಸ್ಟ್ ಅಂತ ನೋಡಿ. ಸುಮ್ಮನೆ ಯಾಕ್ರಿ, ಏನೈತ್ರಿ ಜೀವನದಾಗ ಈ ನಂದು 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 ಅಂತ ಬಡ್ದಾಡಬೇಕು, ಮಾಡಬೇಕು, ಮತ್ತು ಲಾಸ್ಟಿಗೆ ಮಣ್ಣು ಆಗಬೇಕು. ಇದು ಎಷ್ಟೇ ನೋಡಿ ನಂದಂತ ಮಾಡಿರಿ, ಮಾಡಿದಕ್ಕರ ಅದು ಶಾಶ್ವತ ಇರುತ್ತಾ ಇಲ್ಲ. ಅದಕ್ಕೆ ಯಾಕೆ ತಿಳಿದವ್ರು ಏನಂತಾರಂದ್ರೆ, ಇರೋ ತನಕ ನಂದು ಅನ್ಲಾರ್ದ ಒಬ್ಬ 4 ಮಂದಿಗೆ ಹೆಲ್ಪ್ ಮಾಡ್ಕೊಂಡು ಜೀವನ ಮಾಡಬೇಕು. ಸತ್ತ ಮ್ಯಾಗ ಅದು ಒಂದು ನಮ್ಮ ಹೆಸ್ರಿಗೆ ಬರುತ್ತೆ ರೀ.
ಮತ್ತು ಇರೋ ತನಕ ಏನು ಉಣ್ಬೇಕೋ ತಿನ್ನಬೇಕೋ ಉಡಬೇಕೋ ತೊಡಬೇಕೋ ಚೆಂದಾಗಿರ್ಬೇಕು ನೋಡಿ. ಇರೋದೊಂದು ಜೀವನ ಸುಮ್ಮನೆ ನಾವು ಟೆನ್ಷನ್ ಮಾಡ್ಕೊಂಡು ಅದನ್ನು ವಿಚಾರ ಮಾಡಿ ಇದನ್ನು ವಿಚಾರ ಮಾಡಿ ಬೇಡಿದ್ದಕ್ಕೆ ಬೇಕಿದ್ದನ್ನು ಬಿಟ್ಟು ಬೇಡದನ್ನು ಸುಮ್ಮನೆ ತಲೆ ಹಾಕ್ಕೊಂಡು ಅನ್ಯಾರ ಥರ ವಿಚಾರ ಮಾಡಿಬಿಡ್ತೀವಿ. ಅದೆಲ್ಲ ವೇಸ್ಟ್ ಆಗುತ್ತೆ ನೋಡಿ. ಭಾಳ ಮಂದಿ ತಿಳಿದವ್ರು ಹಂಗೆ ಮಾಡಲ್ರಿ. ಇರೋದೊಂದು ಜೀವನ ಚೆಂದಾಗಿರ್ಬೇಕಂತೇಳಿ ಚೆಂದಾಗಿರ್ತಾರೆ ನೋಡ್ರಿ. ನೀವೆಲ್ಲ ಯಾರ್ಯಾರು ಪ್ರೇಮವನ್ನು ವಿಡಿಯೋ ಮಿಸ್ ಮಾಡಾಕತ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾವು ಕೂಡ ಸಾಯಿ ಅನ್ನೋದು ಪ್ರೇಮ ಅನ್ನೋದು ವಿಡಿಯೋ ನೋಡ್ತಿರ್ತೀವಿ. ನಮ್ಮ ಸೈಡು ನಮ್ಮ ಕಡೆ ಅವ್ರು ವಿಡಿಯೋ ಮಾಡಾಕತ್ತಾರಂದ್ರೆ ತುಂಬ ಖುಷಿ ಆಗುತ್ತೆ. ಅವ್ರ ಊರಿಗೆ ನಮ್ಮ ಊರಿಗೆ 3 ಕಿಲೋಮೀಟ್ರ್ ನೋಡಿ. ಅವರು ಚೆನ್ನಾಗಿ ವಿಡಿಯೋ ಮಾಡ್ತಾರೆ. ದೀಪಾ ಸಿಸ್ಟರು ಆರವ್ನ ಭಾಳ ಮಿಸ್ ಮಾಡ್ಕೊಳಕತ್ತೀವಿ. ಪ್ರೇಮವನ್ನು ಲಾಗ್ನೇ ಹಾಕ್ತಿದ್ರು. ಒಂದು ತಿಂಗಳಾಯಿತು. ನಾನು ಯಾವಾಗಾರ ID ಚೆಕ್ ಮಾಡ್ತಾ ಇರ್ತೀನಿ ವಿಡಿಯೋ ಹಾಕಿದಾರನು ಅಂಥೇಳಿ. ಅವ್ರದ್ದು ಏನು ಪ್ರಾಬ್ಲಮ್ ಆಗಿತ್ತು ಗೊತ್ತಿಲ್ಲ. ಅವ್ರು ಇಲ್ಲೇ ಐತೆ ಹೋಗಿ ಬರ್ಬೋದಲ್ಲ ಸಿಸ್ಟರ್ ನೀವು ಅಂತಿರಬೇಕು. ನಾನು ಹೋಗೋಕ್ಕಾಗಲ್ರಿ ಈಗ ಕಡೆ. ಸಾಯಿಯನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಬಿಟ್ಟಿದ್ರು. ಅವ್ರು ಇವತ್ತು ನಮಗೊಬ್ರು ತೋರಿಸಿದ್ದು. ನನಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿದೆ ಇಲ್ಲ. ಹಿಂಗೆ ಇಲ್ಲೇ ನಮ್ಮ ಸೈಡ್ ಆಗಿದ್ದು. ನಾನು ಮೊನ್ನೆ ತಂಗಡಿಗೆ ನೀಲಮ್ಮನ ಒಳಗೆ ಹೋಗಿದ್ನಲ್ಲ, ಅಲ್ಲಿ ಬರಾಕತ್ತಾಗ ಅವರೆಷ್ಟು ಧೈರ್ಯ ಅದ ನೋಡಿ. ಒಂದು ಒಳ್ಳೆ ಕೆಲಸ ಮಾಡ್ಯಾರ ಸಾಯಿಯನ್ನ ಪ್ರೇಮವನ್ನ. ಅಲ್ಲೇನೋ ಇಲ್ಲಿ ಮದುವೆಗೆ ಹೋಗಿದ್ರ, ಮದುವೆ ಬಟ್ಟೆ ಸಂತಿ ಹೋಗಿದ್ರಂತ. ಊಟ ಮಾಡ್ಕೊಂಡು ಬರ್ಬೇಕಂದ್ರೆ ಅವ್ರಿಗೆ 12 ಗಂಟೆ ಆಗೈತೆ ರೀ. 12 ಗಂಟೆ ಆಗೈತೆ. ಒಂದು ಹುಡುಗ ಒಂದು ಹುಡುಗಿ ಕಲಾಸ ಆಗ್ಬಿಟ್ಟಾಳ್ರಿ. ಆ ಹುಡುಗಿ ಏನು ಮಾಡ್ಬಿಟ್ಟಾನ ತಳಗ ಹುಡುಗಿ ಬಿದ್ದೈತೆ ನೋಡ್ರಿ. ಬೈಕ್ನ ಅಂತ ಹೆಂಗೆ ತಂದ್ರೆ ಹೆಂಗ್ಬಿಟ್ರೆ ಗೊತ್ತಿಲ್ಲ. ಪ್ರೇಮವನ್ನ ಕೇಳ್ಯಾರಿ, ಮಾತಾಡ್ಯಾರ ನಿಂತು ಏನು ಅಂತ ಅಂತೇಳಿ. ಒಂದು ತಾಸಿಗೊಂದು ತಾಸಿಗೊಂದು ಮನುಷ್ಯ ತಪ್ಪು ಮಾಡಿ ಮನುಷ್ಯ ಯಾವ್ದಾರ ಮಾತಾಡ್ತೈತೆ ನೋಡಿ. ಆ ಥರ ಮಾತಾಡಿದಾಗ ಇವ್ರಿಗೆ ಡೋಟ್ ಬಂದೈತೆ. ಡೋಟ್ ಬಂದು ಸುಮ್ಮ ಕಾರ್ ಹತ್ತಿ ಇಬ್ಬರದಾರಲ್ಲ ಮತ್ತು ಮುಂದಕ್ಕೆ ಹೋಗ್ಯಾರ. ಅವರು ಮುಂದಕ್ಕೆ ಹೋಗಿ ಮತ್ತು ಅಲ್ಲಿ ಯಾರು ಫೋನ್ ಹಚ್ಚಿ ಅವ್ರಿಗೆ ಪೊಲೀಸರು ಕರೆಸಿ ಅವ್ನು ಹಿಡಿದು ಕೊಟ್ಟು ನೋಡಿ. ಓದೋ ಜೀವ ಮಾತ್ರ ಒಳ್ಳೆ ಬರಲ್ಲ. ಒಂದು ಜೀವ ತೆಗಿಬೇಕಂದ್ರೆ ಯಾರಿಗೇನು ಅಧಿಕಾರ ಇಲ್ಲ. ಇವಾಗ ಈಗಿನ ಕಾಲಕ್ಕೆ ಜೀವಕ್ಕೆ ಬೆಲೆ ಅನ್ನೋದೇ ಇಲ್ಲ ನೋಡಿ. ಅದು ನೀವು ಕೂಡ ಸಾಯಿಯನ್ನು ಯೂಟ್ಯೂಬ್ನಾಗ ನೋಡಿಲ್ಲನು, ಇನ್ಸ್ಟಾಗ್ರಾಮ್ನೇ ಹಾಕ್ಯಾರ ನೋಡಿ. ಸಾಯಿಯನ್ನು ಅವ್ರು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ ಹುಡುಗಿ ಫೋಟೋನ ಹಾಕ್ಯಾರ. 3 ಮಕ್ಕಳ ತಾಯಿ ಅಂತ್ರಿ ನೋಡಿ. 3 ಮಕ್ಕಳು ಬಿಟ್ಟು ಇನ್ನೊಂದು ಏನೋ ಮಾಡಕ್ಕೆ ಹೋತಾವು. ತಮ್ಮ ಜೀವನ ಕೊಟ್ಟು ಕೇರಿ ಕುಂದಿರ್ತ ಮಕ್ಕಳು ಯಾರ ಮೇಗಳ್ಬೇಕ್ರಿ. ಹಿಂಗೈತೆ ನೋಡಿ. ಅದಕ್ಕೆ ಈಗಿನ ಕಾಲಕ್ಕೆ ಹೆಂಗಿದ್ರು ಜನ ಯಾಕೆ ಹಿಂಗೆ ಮಾಡ್ತಾರೋ ಅಂತ ಗೊತ್ತೇ ಆಗಲ್ಲ. ಮಕ್ಕಳು 3 ಮಕ್ಕಳು ಮುದ್ದಾದ ಮಕ್ಕಳು ಸಂಸಾರ ಮಾಡ್ಕೊಂಡು ತಿನ್ನು ಬಿಟ್ಟು ಈ ಥರ ಹೋಗಿ ಎಲ್ಲೆಲ್ಲೇ ಹೋಗಿ ಜೀವನ ಕೊಟ್ಟು ಹೆಸರೇ ಅಳಕೋತೈತಿ ರೀ. ಪ್ರೇಮವನ್ನ ಸಾಯಿಯನ್ನು ನೋಡ್ಲಿಕ್ಕಂದ್ರೆ ಒಳಗೆ ಹೋಗೋದು ಬಿಟ್ರಿ ಎಲ್ಲಿ ಮೀನಾ ಮೊಸಳಿ ಇಂಥವೆಲ್ಲ ತಿಂದ್ರೆ ಏನು ಗೊತ್ತಾಗುತ್ತೆ ಹೇಳ್ರಿ ಒಳಗೆ ಹೋಗೋದ್ರಿಂದ. ಏನು ಮಾಡೋದು ನೋಡಿ. ಈಗಿನ ಕಾಲನೇ ಹಂಗೆ ಐತೆ, ಏನು ಮಾಡೋಕ್ಕಾಗಲ್ಲ. ಅವ್ರವ್ರ ಇಷ್ಟ ಅಲ್ರಿ. ನಮ್ಮ ಇಷ್ಟ ಪ್ರಕಾರ ನಾವು ಬದುಕಬೇಕು, ಅವ್ರ ಇಷ್ಟ ಪ್ರಕಾರ ಅವ್ರು ಬದುಕ್ತಾರೆ. ಅವ್ರಿಗೆ ಬುದ್ಧಿ ಹೇಳೋಕೆ ದೊಡ್ಡವ್ರು ನಾವಲ್ಲ. ಏನೋ ಹೇಳ್ಬೇಕು ಅನ್ನಿಸ್ತು. ಪ್ರೇಮವನ್ನು ಒಂದು ಯಾಕೆ ವಿಡಿಯೋ ಹಾಕೋಕ್ಕಾಗ್ತಿಲ್ಲ ಅಂತ ಗೊತ್ತಾಗ್ತಾಯಿಲ್ಲ. ಅವರು ಇದು ಬೆಂಗಳೂರ್ಲಿಂದ ಮನೆ ಖಾಲಿ ಮಾಡಿದರು. ಅಲ್ಲಿ ಕಿಲಾಡಿ ಜೋಡಿಗಳ ಯೂಟ್ಯೂಬ್ ಚಾನಲ್ ಐತಲ್ಲ, ಅವ್ರು ಹೋಗ್ಯಾರ. ಅವ್ರ ಲಾಗು ನೋಡಿದೆ. ಎಲ್ಲರೂ ನೀವು ಪ್ರೇಮವನ್ನರ ಮನೆಯಾಗದಿರಿ, ಪ್ರೇಮವನ್ನರ ಮನೆಯಾಗದಿರಿ ಅಂತ ಕಮೆಂಟ್ ಮಾಡ್ಯಾರ. ಮತ್ತು ಸಾಯಿಯನ್ನಾಗೂ ಮಾಡ್ಯಾರ ನೋಡ್ರಿ. ಎಷ್ಟು ಜನ ಪ್ರತಿಯೊಂದು ಗಾಡಿ ಪ್ರತಿಯೊಂದು ಮಾಡ ಗುರ್ತ ಇಟ್ಟು ಪ್ರೇಮವನ್ನರ ಮನೆ ಅನ್ನೋದು ಹೆಂಗೆ ಕಂಡಿಡ ನೋಡಿ. ಜನಗಳು ಪ್ರೀತಿಸಕತ್ರಂದ್ರೆ ಎಷ್ಟರ ಮಟ್ಟಿಗೆ ನೆಮ್ತಾರೆ ನೋಡಿ ಜನ. ಅಷ್ಟು ಪ್ರೇಮವನ್ನರ ಲಾಗ್ನ್ಯಾಗ ಅವ್ರ ಮನೆ ಎಷ್ಟು. ಈಗ ಪ್ರೇಮವನ್ನ ಬಿಟ್ಟು ಬಂದರು, ಬಾಡಿಗೆ ಇದ್ದು ಬಿಟ್ಟು ಬಂದರು, ಪ್ರೇಮವನ್ನ ಮನೆಯೇ ಅಂತಾರೆ. ಅದಕ್ಕೆ ಈ ಜನಗಳು ಹಾಗೆ ನೋಡ್ರಿ. ಹೆಂಗೆ ಈ ಯೂಟ್ಯೂಬ್, ಈ ಸೋಷಿಯಲ್ ಮೀಡಿಯಾ ಯೂಟ್ಯೂಬು ಅಂತ ಒಂದು ಇದಾಗುತ್ತಾ. ಇದರಲ್ಲಿ ನಾವು ಅಪ್ಡೇಟ್ ಕೊಡ್ತಿರ್ತೀವಲ್ಲ, ಅವರೆಷ್ಟು ಕರೆಕ್ಟಾಗಿ ವಿಡಿಯೋ ನೋಡ್ತಿರ್ತಾರೆ ಅನ್ನೋದು ಇಲ್ಲೇ ಗುರುತಿಸ್ಬೋದು. ಮತ್ತು ಪ್ರೇಮವನ್ನೋರ್ದು ಏನೋ ಸಮಸ್ಯೆ ಇರಲಿ, ಆದಷ್ಟು ಬೇಗ ನಾನು ವಿಡಿಯೋ ಮೂಲಕ ಬೇಡ್ಕೊಳ್ಳೋದ್ರಿಂದ ಆದಷ್ಟು ಬೇಗ ಆರವ್ನ ದೀಪಾ ಸಿಸ್ಟರ್ನ ಕರ್ಕೊಂಡು ವಿಡಿಯೋ ಮಾಡಿರಿ. ನೋಡ್ತೀವಿ ನಾವು. ಎಲ್ಲರೂ ಭಾಳ ಮಿಸ್ ಮಾಡ್ಕೊಳಕತ್ತಾರ ಅಂತ ನಾನು ಈಗ ಕೇಳೋದು. ಸಾಯಿಯನ್ನ ವಿಡಿಯೋ ಬರ್ತಿರ್ತಾವೆ, ನೋಡ್ತಿರ್ತೀವಿ. ನಾಮಕರಣ ವಿಡಿಯೋ ಬಂದು ದೀಪಾ ಸಿಸ್ಟರು ಅಲ್ಲೇ ಒಂದು ಸ್ವಲ್ಪ ನಾಮಕರಣ ವಿಡಿಯೋದಾಗ ಆರವ್ ನೋಡ್ತಿರ್ತೀವಿ. ಸಾಯಿಯನ್ನ ಲಾಗ್ನಾಗ ದೀಪಾ ಸಿಸ್ಟರ್ನ ನಾಮಕರಣ ವಿಡಿಯೋದಾಗ ಒಂದು ಸ್ವಲ್ಪ ನೋಡಿದ್ದೀವಿ. ಖುಷಿ ಆಯಿತು. ಹಂಗೆ ಅವ್ರ ಲಾಗುನು ಬರಲಿ ನೋಡ್ಬೇಕನ್ನೋ ಒಂದು ಆಸೆ. ನೀವೆಲ್ಲರೂ ಏನಂತೀರಿದಕ್ಕೆ ಬರ್ರಿ. ಮತ್ತು ನಾನು ಕೆಲಸ ಮಾಡ್ಕೊಂಡು ಸಿಗ್ತೀನಿ.
ಆ ನೈಟಿಂತ ಈ ನೈಟಿ ಬಂತಂತ ಅನ್ಕೋಬೇಡ್ರಿ. ನಾನು ಅದನ್ನು ವಿಡಿಯೋ ಮೊನ್ನೆ ಮಾಡಿಟ್ಟಿದ್ದೆ. ಅದು ವಿಡಿಯೋ ಮಾಡಿದ್ನಲ್ಲ, ಅದೇ ವಿಡಿಯೋ ಎಲ್ತಿ ಆಯ್ತು. ಇದೊಂದು 2 ನಿಮಿಷ ವಿಡಿಯೋ ಇಟ್ಟಿದ್ದೆ ನಿನ್ನಿದು, ಅದನ್ನ ಇದ್ರ ಶೇರ್ ಮಾಡೀನಿ. ಇವಾಗ ನೈಟಿ ಟಿಚ್ ಮಾಡಾಕತ್ತಿ ನೋಡಿ. ಇವಾಗ 2 ನೈಟಿ ಟಿಚ್ ಆಗಬೇಕು, ರೊಟ್ಟಿ ಆಗಬೇಕು, ಮತ್ತು 2 ಟಾಪ್ ಹಿಡಿಬೇಕು. ಇಷ್ಟು ಮಾಡಿ ಮಲ್ಕೋಬೇಕ್ರಿ. ಮತ್ತು ಇಷ್ಟು ಮಾಡಿದ್ರೆ ಒಂದು 70-60 ರೂಪಾಯಿ ಆಗುತ್ತೆ, 130 ರೂಪಾಯಿ ಆಗುತ್ತೆ ನೋಡಿರಿ. ಇಷ್ಟರ ಯಾರು ಕೊಡ್ತಾರೆ ಹೇಳಿ? 130 ರೂಪಾಯಿ ಎದಕ್ಕಾರ ಹೆಲ್ಪ್ ಆಗುತ್ತಲ್ಲ. ಮತ್ತು ಮನೆ ಪಿಕೋ ಹಾಕೊಂಡೆ. ಅವ ಬ್ಲೌಸ್ ಅದು ಹೊಲಿದು 200-300 ರೂಪಾಯಿ ತನಕ ಹೊಲಿತಿದ್ದೆ. ಈಗ ಹೊಲಿದು ಬಿಟ್ಟು ನೋಡಿ, ಅದು ಬಿಟ್ಟು ಬಂದು ಮೈಗಳ ತನಕ ಬಿತ್ತ ಮನುಷ್ಯ ಮೈಗಳ ತನಕ ಬೀಳುತ್ತೆ ನೋಡಿ. ಹೊಲಿಬೇಕು ಅಂತ ಬಂದ್ರೆ ಹೊಲಿತೀವಿ ರೀ. ಹೊಲಿದ್ರಾತ್ ಬಿಡು, ಮಾಡಿದ್ರಾತ್ ಬಿಡು, ನಾಳೆ ಹೊಲಿದ್ರಾತು, ಈಗ ಹೊಲಿದ್ರಾತು ಅಂತೇಳಿ ಬಿಟ್ಟು ಅಂದ್ರೆ ಅಷ್ಟೇ ಬೇಸರ ಆತ. ಸುಮ್ಮ ಹೋಗಿ ಮುಕ್ಕೊಂಬಿಡೋದು. ಟೈಮೂ ಏನು ಕೆಲಸ ಮಾಡ್ತೀನಿ ಏನಿಲ್ಲ ಅನ್ಸುತ್ತಾ, ಅದ್ರ ಕೆಲಸ ಮಾಡಿರ್ತೀನಿ ರೀ ನಾನು. ಯೂಟ್ಯೂಬ್ ಕೆಲಸ ಇರ್ತೈತಿ, ಮನೆ ಕೆಲಸ ಇರ್ತೈತಿ, ಬಟ್ಟೆ ಕಸ್ಟಮರ್ ಕೆಲಸ ಇರ್ತೈತಿ. ಆದ್ರೆ ಇಲ್ಲೆಲ್ಲ ಟೈಮ್ ಪಾಸ್ ಆದ್ರೂ ಇದಾಗುತ್ತಲ್ರಿ. ಸುಮ್ಮನೆ ಒಂದು ಸ್ವಲ್ಪ ಏನೋ ವಿಚಾರ ಮಾಡ್ಕೋತ 1-2 ತಾಸು ಕುಂತ್ರೆ ಅದು ವಿಚಾರ ಮಾಡ್ಕೋತ ಕುಂತು ಬಿಡ್ತೀವಿ. ಸುಮ್ಮನೆ ಕೆಲಸ ಮಾಡ್ಕೋತ ಇದ್ವಿ ಅಂದ್ರೆ ಕೆಲಸ ಮಾಡ್ತೀವಿ. ಅದಕ್ಕೆ ಅಂತ ಇವಾಗಾರ ಹೊಲಿದು ಸುಮ್ಮನೆ ಪಲ್ಯನೂ ಇತ್ತು ರೀ, ಸಾಂಬಾರು ಇತ್ತು, 2 ರೊಟ್ಟಿ ಮಾಡೋದಲ್ಲ ಅಂಥೇಳಿ 7 ಗಂಟೆ ಆಗಿತ್ತು. 2 ಟಾಪ್ ಹಿಡಿದು ಕೊಟ್ಟೆ. ಮತ್ತು ಅವ್ರು ಟಾಪ್ನವ್ರು ಬಂದರು. ನಾನು ಅರ್ಜೆಂಟ್ ನಾಳೆಗೆ ಊರಿಗೆ ಹೋಗ್ತೀನಿ, ಒಂದು ಹಿಡಿದು ಬಿಡು ನಾನು ಮುಂದೆ ನಿಂತು. ಅದರ ಟಾಪ್ ಅಳತೆ ತೊಗೊಂಡು ಹಿಡಿಯಲ್ರಿ, ನಾನು ನೈಟಿನ ಅಳತೆ ತೊಗೊಂಡು ಹಿಡಿತೀನಿ. ಟಾಪ್ ಮಾತ್ರ ಅವ್ರು ನೋಡ್ಕೇರೆ ಮೆಜರ್ಮೆಂಟ್ ಮ್ಯಾಗ ಹಿಡಿದು ಕೊಟ್ಬಿಡ್ತೀನಲ್ಲ, ಬಂದು ಹಿಡಿದು ಬಿಡು ಅಂತಂದ್ರೆ ಮತ್ತು ಅದು 2 ಹಿಡಿದು ಕೊಟ್ಟೆ. ಈಗ 60 ರೂಪಾಯಿ ಟಿಚ್ ಮುಗಿಸಿದ್ ನೋಡಿ. ಇದೊಂದು ಮತ್ತು ಇವು ಕಾಲ ಮರ್ಚು ಇದ್ದು ಎಲ್ಲ ಕರೆಕ್ಟಾಗಿ ಇದು ಕೂಡ ಕಾಲಾಗ ಮಡಿಚಿ 2 ರೊಟ್ಟಿ ಮಾಡಬೇಕು. ರೊಟ್ಟಿ ಮಾಡ್ಕೇರಿ ಊಟ ಮಾಡಿ ಬ್ಲೌಸು ಕಟ್ ಮಾಡ್ಬೇಕಂತ ಮಾಡೀನಿ ರೀ. ನೋಡೋಣ್ರಿ ಏನಾಗುತ್ತೋ ಬ್ಲೌಸ್ ಕಟ್ ಮಾಡೋದು. ಇಲ್ಲಿಕ ಆಗ್ಲಿಕ್ಕಂದ್ರೂ ನಾಳೆಗಾರ ಕಟ್ ಮಾಡ್ಕೊತೀನಿ. ಮನೆ ಊರಿಗೆ ಹೋಗ್ಕಿಂತ ಮೊದಲನೇ 2 ಬ್ಲೌಸು ಕಟ್ ಮಾಡಿ ಅರ್ಧಕ್ಕೆ ನಿಂದಿರ್ಸೀನಿ. ಅವು ಅಲ್ಲೇ ಅದ ನೋಡಿ. ಏನು ಮಾಡೋದು, ಯಾವ್ದಕ್ಕಾರ ಒಂದು ಕೆಲಸ ನಾವು ಬಿಟ್ಟು ಅಂದ್ರೆ ಮುಂದೆ ಮಾಡೋರಿಲ್ಲಲ್ರಿ. ಅದಕ್ಕಂತ ನಾವು ಬಿಟ್ಟು ಕೆಲಸ ಮುಂದೆ ಮಾಡೋರಿದ್ರಂದ್ರೆ ಹೆಲ್ಪ್ ಆಗುತ್ತೆ. ಮನೆ ಕೆಲಸ ಆಗಿರ್ಬೋದು, ಟೈಲರಿಂಗ್ ಕೆಲಸ ಆಗಿರ್ಬೋದು, ಬಟ್ಟೆ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಮೊಬೈಲ್ನಾಗ ಆಗಿರ್ಬೋದು ರೀ. ಇನ್ನೂ ಸ್ವಲ್ಪ ಮೊಬೈಲೇ ಮಕ್ಕಳು ದೊಡ್ಡರಾದ್ರಂದ್ರೆ ವಿಡಿಯೋ ಅಪ್ಲೋಡ್ ಮಾಡೋದು, ತಮ್ನೇಲು ಟೈಟಲ್ಲು ಅವರೆಲ್ಲ ಮಾಡ್ಕೋತಾರೆ. ಅವ್ರು ದೊಡ್ಡ ಆಗ್ಬೇಕಲ್ರಿ. ಎಲ್ಲ ಮಕ್ಕಳು ಏನೋ ಅಡಿಗಿದ್ರೆ ಕೆಡ್ಸತ್ತಂತ್ರಿ, ಮಕ್ಳು ಕೆಡ್ಸಲ್ಲ ಅಂತಾರಲ್ಲ. ಹಂಗೆ ಮಕ್ಕಳು ಒಂದು ಕಾಲಕ್ಕೆ ನಮ್ಮ ಕೆಲಸ ಬಿಡಿಸ್ತಾರೆ. ಮಕ್ಳು ಇರ್ಬೇಕು ರೀ, ಜಾಸ್ತಿ ಮಕ್ಳು ಇರಬೇಕು. ಚಲೋ ಇವಾಗ ಯಾರು ಹಿಡಿತಾರೆ? ಜಾಸ್ತಿ ಯಾರು ಹಿಡಿಯಲ್ಲ, 1-2 ಯಪ್ಪ ಯವ್ವ. ಅದಕ್ಕೂ ನಾನು ಹಿಡ್ಕೊಂಡು ಹೇಳ್ತೀನಿ. ಮತ್ತು ಅವಾಗ ಹಿಂದೆ ಕಿರಿಯರು ಎಷ್ಟು 1 ಡಜನ 6, 7, 8 ಮಕ್ಕಳು ಹಿಂಗೆ ಹಿಡಿತಿದ್ರಿ. ಆವಾಗ ದೊಡ್ಡ ಫ್ಯಾಮ್ಲಿ ಇರ್ತಿದ್ವಿ. ಇವಾಗ ಎಲ್ರಿ 1 ಹಿಡಿತಾರೆ, ಫ್ಯಾಮ್ಲಿನೂ ಸಾಂದು ಎಲ್ಲನೂ ನೋಡಿ. ಇವಾಗ ಯಾವುದು ವಜ್ಜೆ ಬರಬಾರ್ದು ರೀ, ಯಾವುದು ಕಷ್ಟ ಬರಬಾರ್ದು ಈಗಿನ ಜನಗಳಿಗೆ. ಮೊದಲಿನ ಜನ ಅಂದ್ರೆ ಎಷ್ಟು ಕಷ್ಟಪಡ್ತಿದ್ರು, ಏನು ಬಂದರೂ ಇದು ಮಾಡ್ತೀನಿ ಅನ್ನೋ ಒಂದು ಇದು ಇರ್ತಿತ್ತು. ಅವ್ರಿಗೆ ಎಷ್ಟೇ ಕಷ್ಟ ಆಗಲಿ, ಮಕ್ಕಳು ಇರಲಿ, ಬೆಳೀಲಿ, ತಿನ್ನಲಿ, ಉಣ್ಲಿ, ಅವ್ರು ಸಾಲಿಗೂ ದುಡ್ಕೊಂಡು ತಿಂತಾರೆ ಬಿಡು ಅಂತ ಹಿಂಗೆ ಅಂತಿದ್ರಿ. ಇವಾಗ ಮಕ್ಕಳು ಎಜುಕೇಷನ್ ಕೊಡೋಕ್ಕಾಗಲ್ಲ, 1 ಸಾಕು 2 ಸಾಕು. ಇವಾಗಿನ ಜನ್ರೇಷನ್ ಹಿಂಗೆ ಐತ್ರಿ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ.